ಮಗ ಕಾಲೇಜ್ಗೆ ಹೊಂಟ್ಯವ? ಹ್ಞೂ ಅಪ್ಪ ಹೋಗಿದ್ದು ಬರ್ತೀನಿ. ಊಟ ಮಾಡ್ದಾ? ಬೇಡ. ಯಾಕವ? ಊಟ ಮಾಡ್ದೆ ಯಾಕೆ ಹೋದಿ? ಊಟ ಮಾಡ್ಕೊ ಹೋಗು. ಬೇಡ ಕಣಪ್ಪ. ಯಾಕವ ಊಟ ಮಾಡದೆ ಹೋದ್ರೆ ಸುಸ್ತಾಯ್ಕಿಲ್ವಾ? ಕಾಲೇಜಲ್ಲಿ ಬಿದ್ದೋಯ್ದ್ರೆ ಏನು ಮಾಡಿ? ಸುಮ್ಮನೆ ಊಟ ಮಾಡ್ಕೊ ಹೋಗು. ಬೇಡ ಬಿಡಪ್ಪ, ಬಂದು ಊಟ ಮಾಡ್ತೀನಂತೆ. ಏನವ ನೀನು ಏನು ಹೇಳಿದ್ರು ಕೇಳಕ್ಕಿಲ್ವಲ್ಲ? ಯಾಕೆ ಸರಿಯಾಗಿ ಊಟ ಮಾಡ್ತಲ್ಲ? ಊಟ ಮಾಡ್ದೆ ನೋಡಿ ಹಂಗಾಗಿದೆಯಾ ಅಂತ. ಬಂದು ಮಾಡ್ತೀನಿ ಬಿಡಪ್ಪ. ಹ್ಞೂ ಸರಿ ಆಯ್ತು. ಹೋಗಿದ್ದು ಬಾ ಜಾಪನ. ಹ್ಞೂ ಸರಿ ಆಯ್ತು. ಎಲ್ಗೆ ಹೋಗ್ತಿದ್ಯಾ? ಚಿಕ್ಕಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ ಚಿಕ್ಕಮ್ಮ. ಇವತ್ತೇನು ಹೋಗೋದು ಬೇಡ. ಯಾಕೆ ಚಿಕ್ಕಮ್ಮ? ಏನಾಯ್ತು? ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ದೀವಿ. ಮನೆ ಹತ್ರ ಇರೋರು ಯಾರು? ಹೋಗಿ ಹಸುಗಳೆಲ್ಲದಕ್ಕೂ ನೀರು ಕುಡಿಸು. ಏನು ಓದ್ತೀನಿ ಅಂತಾಳೆ ಬರೀ. ನೀನು ಓದಿ ದವಾಖಾನೆ ನಾನು ಕಂಡಿದ್ದೀನಿ. ಇವತ್ತು ನಾನು ನಿಮ್ಮ ಅಪ್ಪ ಮಿಂಚು ಎಲ್ಲರೂ ಆಚೆ ಹೋಗ್ತಾ ಇದ್ದೀವಿ. ಮನೇಲೇ ಇರು. ಹಸುಗಳು ಹುಲ್ಲಾಕ್ಬಿಟ್ಟು ನೀರು ತೋರಿಸು. ಅರ್ಥ ಆಯ್ತಾ? ಅದು ಚಿಕ್ಕಮ್ಮ ಇವತ್ತು ಇವತ್ತೇ ಒಂದಿನ ರಜಾ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ? ಸುಮ್ಮನೆ ಹೇಳ್ದಷ್ಟು ಮಾಡು. ಅಲ್ಲ ಪಾಪ, ಮಗ ಯಾಕೆ ಕಾಲೇಜ್ಗೆ ಹೋಗ್ದಾನೆ ಇರಬೇಕು? ನೀವಿಬ್ರು ಹೋಗಿ ಬನ್ನಿ, ನಾನೇ ಹಸುಗಳೆಲ್ಲ ನೋಡ್ಕೊತೀನಿ. ಯೋ ನೀನು ನನ್ನ ಗಂಡ. ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಿ? ಮನೇಲಿ ಆಡ್ದಂಗೆ ಅಲ್ಲೂ ಆಡ್ಬೇಡ. ಸ್ವಲ್ಪ ಗತ್ ಮೇಂಟೈನ್ ಮಾಡು. ಸುಮ್ಮನೆ ನನ್ನ ಜೊತೆ ಬರ್ತಿದ್ಯಾ ನೀನು ಅಷ್ಟೇ. ನಾನು ನೀನು ಮಿಂಚು 3 ಜನ ಹೋಗ್ತಿದ್ದೀವಿ. ಮನೇಲಿ ಇದ್ದೆಲ್ಲ ನೋಡ್ಕೋತಾಳೆ. ನಡಿ ಸುಮ್ಮನೆ ಹೋಗಿ ರೆಡಿಯಾಗಿ ಹೋಗು. ಹೇಳ್ದೆ ತಾನೇ ಇವತ್ತು ಹೋಗ್ಬೇಕು ಅಂತ. ಅದು ಚಿಕ್ಕಮ್ಮ, ಎಲ್ಲ ಕೆಲಸ ಮಾಡಿದ್ದೀನಲ್ಲ. ಪಾತ್ರೆ ತೊಳೆದಿದ್ದೀನಿ, ಮನೆಯೆಲ್ಲ ಒರೆಸಿದ್ದೀನಿ, ಅಡುಗೆನೂ ಮಾಡಿಟ್ಟಿದ್ದೀನಿ. ಇನ್ನೂ ಏನು ಕೆಲಸ ಇದೆ? ಕಾಲೇಜ್ಗೆ ಹೋಗಿ ಬಂದು ನೋಡ್ಕೊತೀನಿ ಬಿಡಿ. ನೀನು ಹೇಳ್ದಂಗೆ ನಾನು ಕೇಳಬೇಕಾ ಅಥವಾ ನಾನು ಹೇಳ್ದಂಗೆ ನೀನು ಕೇಳಬೇಕಾ? ಹೇಳ್ದಷ್ಟು ಮಾಡೋದೇ ಅಲ್ವಾ? ಎಲ್ಲ ಅದಕ್ಕೂ ಎದುರು ಮಾತಾಡ್ತಿರ್ತೀಯಾ? ಏನು ಬೇಕಾಗಿಲ್ಲ, ಮನೇಲೇ ಇರು. ನೀರು ತೋರಿಸಿಲ್ಲ, ನೀರು ತೋರಿಸು. ನೀವು ಹೋಗಿ ಬಂದಿದ್ರೆ ನಾನೇ ನೋಡ್ಕೋತಿಲ್ವಾ? ಪಾಪ ಮಗ ಕಾಲೇಜ್ಗೆ ಹೋಗೋದು. ಒಂದ್ಸಲ ಅರ್ಥ ಆಗಲ್ವಾ ನಿನಗೆ? ನೀನೇ ಇಂಪಾರ್ಟೆಂಟು. ಬಾ ಅಂದರೆ ಬರ್ಬೇಕಷ್ಟೇ. ನಾನಾ? ಏನು ಫಂಕ್ಷನು? ಓಹೋ, ಹೇಳಿದ್ರೆ ಅಷ್ಟೇ ನಾ ಬರೋದು? ಪರವಾಗಿಲ್ಲ ಅಪ್ಪ, ನೀವು ಹೋಗಿ ಬನ್ನಿ. ಕಾಲೇಜ್ಗೆ ಹೋಗದೆ ಇದ್ರೇನು, ನಾಳೆ ಹೋಗ್ತೀನಿ. ಇನ್ನೇನು ಅವಳ ಬಾಯಿಲೆ ಬಂತಲ್ಲ, ಸಮಾಧಾನನಾ? ಹೋಗಿ ರೆಡಿಯಾಗು. ಇನ್ನೇನೇ ಮಾಡ್ತಿದ್ಯಾ? ಹೋಗಿ ಬ್ಯಾಗ್ ಇಟ್ಬಿಟ್ಟು ಹಸುಗಳು ನೀರು ತೋರಿಸೋಗು. ಹ್ಞೂ ಸರಿ ಚಿಕ್ಕಮ್ಮ. ಅಪ್ಪ, ಅದು ನೀವೆಲ್ಲರೂ ಆಚೆ ಹೋಗ್ತಿದ್ದೀರಾ? ಚಿಕ್ಕಮ್ಮಂಗೆ ಗೊತ್ತಾಗದೆ ನಿನ್ನ ಫೋನ್ ನನ್ನ ಹತ್ರ ಕೊಟ್ಟೋಗ್ತೀಯಾ? ಯಾಕವ? ಅದು ಫೋನಲ್ಲಿ ಏನೋ ನೋಡಬೇಕಿತ್ತಪ್ಪ. ಪ್ರಾಜೆಕ್ಟ್ ಇತ್ತು, ಬರೀಬೇಕಿತ್ತು. ಅದಕ್ಕೆ. ಸರಿ ಆಯಿತು, ಕೊಟ್ಟೋಗ್ತೀನಿ. ಚಿಕ್ಕಮ್ಮಂಗೆ ಗೊತ್ತಾಗದೆ ಇರೋಂಗೆ ಕೊಡಿ. ಸರಿ ಆಯಿತು. ಇನ್ನೂ ಏನು ಮಾಡ್ತಿದ್ಯಾ? ಬಾ. ಬಂದೆ. ಛೇ, ಕಾಲೇಜ್ ಮಿಸ್ ಆಯ್ತಲ್ಲ ಇವತ್ತು. ಏನೇ ಹಾಗೆ ನೋಡ್ತಿದ್ಯಾ? ಕಣ್ಣು ಮುಚ್ಚದೆ ನೋಡ್ತಿದ್ಯಾ? ನನ್ನ ಡ್ರೆಸ್ ಹೇಗಿದೆ ಅಂತ ನೋಡ್ತಾ ಇದೆಯಾ? ಇಂಥ ಡ್ರೆಸ್ ನಿನ್ನ ಕನಸಲ್ಲ ನೋಡಿರಲ್ಲ ಬಿಡು. ಹೋಗ್ಲಿ ಪಾಪ ಬಿಡು, ನಿನ್ಗೂ ಒಂದಿನ ಹಾಕೊಳಕ್ಕೆ ಕೊಡ್ತೀನಿ. ಬೇಡ ಮಿಂಚು, ಇವಾಗ ನಾನೇ ನಂದೆ. ನನ್ನ ಡ್ರೆಸ್ ಮೇಲೆಲ್ಲ ಆಸೆ ಇಲ್ಲ. ಆಸೆ ಪಡೋಕ್ಕೂ ಯೋಗ್ಯತೆ ಬೇಕಲ್ಲ. ಆಸೆ ಪಟ್ರೆ ಏನು ಸಿಗುತ್ತಾ ನಿನಗೆ? ಇದ್ರ ಬೆಲೆ ಎಷ್ಟು ಅಂತ ಗೊತ್ತೇನೆ ನಿನಗೆ? ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ನಿನ್ನ ಕೊಬ್ಬು ಮಾತ್ರ ಕರಗಲ್ಲ ಬಿಡು, ಎಷ್ಟಂದ್ರು. ಓಹೋ, ಏನು ಕಾಲೇಜ್ಗೆ ಹೋಗ್ತಿದ್ದಾ? ಹೋಗಿ ಹಸುಗೆ ನೀರು ಕುಡಿಸೋಗು. ಅವಾಗಲೂ ಕಾಲೇಜ್ ಅಂತಾಳೆ. ಕಾಲೇಜಿಗೆ ನಾನು ರಜಾ ಹಾಕಿದ್ದೀನಿ. ಇನ್ನೊಂದು ಕಾಲೇಜ್ಗೆ ಹೋಗಕ್ಕೆ ಬಿಟ್ಬಿಡ್ತೀನಾ? ಮಮ್ಮಿಗೆ ಹೇಳಿ ನಾನೇ ಅವಳಿಗೆ ರಜಾ ಹಾಕ್ಸಿ ಇರೋಕೆ ಹೇಳು ಅಂತ ಹೇಳಿದ್ದು, ಗೊತ್ತಾ? ಏನು ನೀನು ಹೇಳಿದ್ದ? ಯಾಕೆ ಮಿಂಚು ಹಿಂಗೆ ಮಾಡ್ತೀಯಾ? ನನ್ನ ಮೇಲೆ ನಿನ್ಗೆ ಯಾಕೆ ದ್ವೇಷ? ನಾನೇನಾದರೂ ನಿಂಗೆ ತೊಂದರೆ ಕೊಡ್ತೀನಾ? ಪಾಡೋದು ನಾನು ಇರ್ತೀನಲ್ವಾ? ನನ್ನ ಕಂಡ್ರೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ. ನಿನ್ನ ಕಂಡ್ರೆ ನನಗೆ ಆಗಲ್ಲ. ನಿನಗಿಂತ ಯಾವಾಗಲೂ ನಾನೇ ಮೇಲಿರಬೇಕು. ನೀನು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ನನಗಿಂತ ಫಸ್ಟ್ ಕ್ಲಾಸಲ್ಲಿ ಬಂದ್ಬಿಡ್ತೀಯಾ? ಏನು ನಾವಿಬ್ಬರು ಒಂದೇ ಕ್ಲಾಸಾ? ನೀನೇ ಬೇರೆ ನಾನೇ ಬೇರೆ. ನೀನು ಫಸ್ಟ್ ಇಯರು, ನಾನು ಫೈನಲ್ ಇಯರು. ನನಗೂ ಏನು ಪೈಪೋಟಿ? ಯಾಕೆ ಈ ಥರ ಎಲ್ಲ ಮಾಡ್ತೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನಿನ್ನ ಕಂಡ್ರೆ ನನಗಾಗಲ್ಲ. ಎಲ್ಲದಕ್ಕಿಂತ ನಿನಗಿಂತ ನಾನು ಮೇಲಿರಬೇಕು. ಓದೋದ್ರಲ್ಲೂ ಅಷ್ಟೇ. ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಬಾರ್ದು, ಅದೇ ನನ್ನ ಗುರಿ. ನೀನೇನೇ ಮಾಡ್ದೋದು ನಾನು ತಡಿತಾನೆ ಇರ್ತೀನಿ. ಇಂಚು ಬಾ ಅಮ್ಮ, ಟೈಮ್ ಆಯಿತು. ಮಮ್ಮಿ ಬಂದೆ. ಹೋಗೆ ಬ್ಯಾಗ್ ಬಿಚ್ಚಿಬಿಟ್ಟು ಚೆನ್ನಾಗಿ ನೀರು ಕುಡಿಸಿ ಹುಲ್ಲು ಹಾಕ್ಕೊಂಡಿರು. ಫಂಕ್ಷನ್ಗೆ ಹೋಗಿ ಬರ್ತೀವಿ. ಬರೋ ತನಕ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಮ್ಮ. ನನ್ನ ರೂಮ್ ತುಂಬ ಗಲೀಜಾಗಿದೆ. ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ರೆಡಿ ಆಗೋಷ್ಟರಲ್ಲಿ ತುಂಬ ಹರಡ್ಬಿಟ್ಟಿದ್ದೀನಿ. ನಾನು ಬರೋಷ್ಟರಲ್ಲಿ ಫುಲ್ಲು ನೀಟಾಗಿರಬೇಕು. ಓಕೆನಾ? ಬಾಯ್. ನಿನಗೆ ನಮ್ಮ ಜೊತೆ ಬರೋ ಅದೃಷ್ಟ ಇಲ್ಲ ಬಿಡು. ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು ಅಲ್ವೇನೆ? ಎಷ್ಟು ಕೊಬ್ಬಿರಬೇಡ ಅವಳಿಗೆ. ನಾನು ಮಾತಾಡ್ತಿದ್ರು ಮೂತಿ ತಿರ್ಸ್ಕೊಂಡು ಹೋಗ್ತಾಳ. ಬಾ ಅಮ್ಮ, ಟೈಮ್ ಆಯಿತು. ಇರ್ಲಿ ಬಂದು ವಿಚಾರಿಸ್ಕೊತೀನಿ. ಅಂತಾಳ ಇರೋಕ್ಕಾಗಲ್ವಲ್ಲ ಅಂತ ಅವಳು ಹೊಟ್ಟೆವ್ರಿ. ಸದ್ಯ ಇವತ್ತು ಯಾರೂ ಮನೇಲಿಲ್ಲ. ಅರುಣಿಗೆ ಫೋನ್ ಮಾಡಿ ನೋಡಬೇಕು. ಎನ್ನೆ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಯಾರೂ ಇಲ್ಲ, ಒಳ್ಳೆ ಟೈಮು. ಮಾತಾಡೋಣ. ಕಾಲೇಜ್ಗೆ ಹೋಗಿ ಮಾತಾಡೋಣ ಅಂದ್ಕೊಂಡೆ, ಹೆಂಗೋ ಮನೆಯಲ್ಲೇ ಯಾರೂ ಇಲ್ವಲ್ಲ. ಫೋನ್ ರಿಂಗ್ ಆಗ್ತಿದೆ. ಓಯ್ ಪವಿ, ಯಾಕೆ ಕಾಲೇಜ್ಗೆ ಹೋಗಿಲ್ವಾ ಇವತ್ತು? ಇಲ್ಲ. ಅಯ್ಯೋ, ನಾನು ಫೋನ್ ಮಾಡ್ತಿರೋದು ಇವಳು ನೋಡ್ಬಿಟ್ಲಾ? ಛೇ, ನಾನು ಇಲ್ಲಿ ಫೋನ್ ಮಾಡಬಾರ್ದಿತ್ತು. ಮನೆ ಒಳಗಡೆ ಹೋಗಿ ಮಾಡಬೇಕಿತ್ತು. ಇವಳೇನಾದರೂ ಚಿಕ್ಕಮ್ಮಂಗೆ ಹೇಳ್ಬಿಟ್ರೆ ಫೋನಲ್ಲಿ ಮಾತಾಡ್ತಿದ್ಲು ಅಂತ. ಎಂಥ ಕೆಲಸ ಮಾಡ್ಕೊಂಡೆ. ಯಾಕೆ ಹೋಗಿಲ್ಲ ಕಾಲೇಜ್ಗೆ? ಅದು ಮನೇಲಿ ಯಾರೂ ಇಲ್ಲ ಚಿಕ್ಕಮ್ಮ, ಇವತ್ತು ಒಂದಿನ ಇರು ಅಂದರು. ಅದಕ್ಕೆ ಉಳ್ಕೊಂಡೆ. ಹೌದಾ? ಎಲ್ಲೋದ್ರು? ಏನೋ ಫಂಕ್ಷನ್ ಇದೆ ಅನ್ಕೊಂಡು ಹೋದ್ರು. ನೀನು ಹೋಗೋದಲ್ವಾ? ಇಲ್ಲ. ಗೊತ್ತು ಬಿಡು, ನಿಮ್ಮ ಚಿಕ್ಕಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೀನೇನಿದ್ರಿ ಮನೆ ಕೆಲಸದವಳು ಅಷ್ಟೇ. ಯಾಕೆ ನೀನು ಎಲ್ಲನೂ ಸಹಿಸ್ಕೊಂಡಿರ್ತೀಯಾ? ತಿರುಗಿಸ್ ಮಾತಾಡೋದಲ್ವಾ?
ನೀನು ಅವ್ರು ಅಂದಿದ್ದು ಅನ್ಸ್ಕೊಂಡು ಒಡಿಸ್ಕೊಂಡು ಬೈಸ್ಕೊಂಡು ಕೇಳ್ಕೊಂಡಿರ್ತೀಯಲ್ಲ. ನಿಮ್ಮ ಚಿಕ್ಕಮ್ಮ ಆಳ್ದಾನೆ ಅವ್ರ ಮಗಳು ಬೇರೆ, ಆ ಮಿಂಚು ಬೇರೆ ಎಷ್ಟು ಆಡ್ತಾಳೆ ಗೊತ್ತಾ. ಎಲ್ಲರನ್ನೂ ಯಾಕಂಗೆ ಸಹಿಸ್ಕೋತೀಯ ನೀನು? ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಏನು ಮಾಡೋಕ್ಕಾಗುತ್ತೆ ಹೇಳು. ನಮ್ಮ ಅಪ್ಪನೇ ಎದ್ರುಕೊಂತಾರೆ, ನಾನೇನು ಹೇಳೋಕ್ಕಾಗುತ್ತೆ. ಅವ್ರಿಗೆ ಎದುರು ಮಾತಾಡಿ ಮನೆ ಬಿಟ್ಟು ಹೋಗು ಅಂದರೆ ಎಲ್ಲೋಗ್ಲಿ ಹೇಳು. ಯಾಕೆ ಎಲ್ಲಾದರೂ ಹಾಸ್ಟೆಲ್ಲೋ ಪಿ ಜಿಲೋ ಇದ್ಕೊಂಡು ಓದ್ಕೊಂಡು ಆರಾಮಾಗಿರ್ಬೋದಲ್ವಾ? ಅದು ಹೆಂಗಾಗುತ್ತೆ? ಮನೆಯವ್ರು ಯಾರು ಸಪೋರ್ಟು ಇದೆ, ನಾನು ಒಬ್ಬಳೇ ಓದೋಕ್ಕಾಗುತ್ತಾ? ದುಡ್ಡು ಬೇಡವಾ ಹೇಳು? ಅದು ಅಲ್ಲದೆ ಅದೆಲ್ಲ ಯಾಕೆ ಸುಮ್ಮನೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಏನೋ ನೀನು ಹಿಂಗೆ ಇಡ್ಸ್ಕೊಡ್ತಾರೆ, ನಿನ್ಗೊಂದು ಮದುವೆನೂ ಮಾಡಲ್ಲ. ಮದುವೆ ಮಾಡಾರು ಕಳಿಸಿದ್ರೆ ಹೆಂಗೋ ನೆಮ್ಮದಿ ಅನ್ಬೋದು, ಮದುವೆನೂ ಮಾಡಲ್ಲ ಬಿಡು ನಿಮ್ಮ ಚಿಕ್ಕಮ್ಮ. ನಿನ್ನ ಕಂಡ್ರೆ ಯಾಕಂಗೆ ಆಡ್ತಾರೆ ನಿಮ್ಮ ಚಿಕ್ಕಮ್ಮ? ಏನಪ್ಪ ಗೊತ್ತಿಲ್ಲ. ಸರಿ ಯಾರ ಜೊತೆನೋ ಮಾತಾಡ್ತಿದ್ದಲ್ಲ, ಫೋನ್ ತಗೊಂಡಾ? ಅಯ್ಯೋ ಇಲ್ಲ, ಇದು ಅಪ್ಪನ ಫೋನು. ಅಪ್ಪ ಮನೇಲೇ ಬಿಟ್ಟು ಹೋಗಿದ್ರು, ಅಲ್ಲಿ ಹುಡುಕ್ತಾ ಇದ್ರೇನು, ಅದಕ್ಕೆ ಕಾಲ್ ಮಾಡಿದ್ರು. ಇಲ್ಲೇ ಇದೆ ಅಪ್ಪ ಅಂತ ಅಂದೆ ಅಷ್ಟೇ. ಓ ಹೌದಾ, ಸರಿ ಆಯಿತು. ಏನು ತಿಂದೆ? ಹಾಂ, ಅನ್ನ ಸಾಂಬಾರು. ನಮ್ಮ ಮನೇಲೂ ಅದೇ ಇವತ್ತು, ಅನ್ನ ಸಾಂಬಾರು. ಆದರೂ ನಿಮ್ಮ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾಡಬಾರ್ದು ಬಿಡು. ನೀನು ಇಷ್ಟು ದೊಡ್ಡೊಳಗೆ ಕೇಳ್ತೀಯಲ್ಲ. ಅಯ್ಯೋ ಬಿಡು ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ. ನಂಗೆ ಮನೇಲಿ ಕೆಲಸ ಇದೆ, ಬರಲಾ? ಸರಿ ಆಯಿತು. ನಾನು ಇವಳು ಒಳ್ಳೇದು ಕೇಳಿದ್ರೆ ನಿಂತ್ಕೊಳ್ದಂಗೆ ಓಡ್ತಾಳಲ್ಲ. ಇವಳು ಜಾಗದಲ್ಲಿ ನಾನು ಇದ್ದಿದ್ರೆ ಕತೆನೇ ಬೇರೆ ಇರ್ತಿತ್ತು. ಒಳ್ಳೆ ಮೂಗಿ ಹೆಂಗಿರ್ತಾಳೆ. ಏನಾದರೂ ಮಾಡ್ಕೊಳ್ಳಿ, ನನಗೇನು. ಸದ್ಯ ನೋಡೇ ಬಿಟ್ಲಲ್ಲ, ನಾನು ಬರೀ ಕಾಲ್ ಮಾಡ್ತಿದ್ದೆ, ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಬೇರೆ ಕೇಳ್ತಾಳೆ. ಏನೋ ಒಂದು ಹೇಳಿ ಅವಳು ಡೌಟ್ ಬರ್ದೇ ಇರೋಂಗೆ ನೋಡ್ಕೊಂಡೆಪ್ಪ. ಅವಳು ನಮ್ಮ ಚಿಕ್ಕಮ್ಮನ ಜೊತೆ ಚೆನ್ನಾಗಿ ಅವಳೆ, ನನ್ನ ಹತ್ರ ಒಂದು ಅವ್ರ ಹತ್ರ ಒಂದು ಹೇಳ್ತಾಳೆ. ಈ ಫೋನ್ ವಿಷಯ ಮಾತ್ರ ಹೇಳ್ದಿದ್ರೆ ಸಾಕು. ಹೆಂಗೋ ಅಪ್ಪ ಮರ್ತೋಗಿರೋದು ಅಂತ ಹೇಳಿದ್ದೀನಿ, ಏನೂ ಹೇಳಲ್ಲ ಅನ್ಸುತ್ತೆ. ಆಚೆ ಮಾತಾಡೋದೇ ಬೇಡ, ಮನೆ ಹಿಂದ್ಗಡೆ ಹೋಗೋಣ, ಅಲ್ಲಿ ಯಾರೂ ಕಾಣಿಸಲ್ಲ, ಡೋರೆಲ್ಲ ಲಾಕ್ ಮಾಡಿಬಿಡ್ಬೇಕು. ಅಯ್ಯೋ ಮನೆಯಿಂದನೂ ಆಂಟಿ ಅವರೆಲ್ಲ ರೂಮ್ಗೆ ಹೋಗಿ ಮಾತಾಡೋಣ. ಅಯ್ಯೋ ಎಲ್ಲಿ ಕಾಲ್ ಮಾಡೋಕ್ಕೂ ಭಯ ಆಗುತ್ತಲ್ಲಪ್ಪ, ಯಾವಾಗ ಬಂದ್ಬಿಡ್ತಾರೋ, ಯಾರು ನೋಡ್ಬಿಡ್ತಾರೋ ಅನ್ನೋದೇ ಟೆನ್ಷನ್ನು. ಕಾಲೇಜ್ಗೆ ಹೋಗಿ ಮಾತಾಡೋಣ ಅಂದರೆ ಅದು ಹೋಗ್ದಂಗಾಯ್ತು. ಮನೇಲಿ ಯಾರೂ ಇಲ್ಲ, ಇವಾಗ ಮಾಡೋಣ ಅಂದರೂ ಏನೋ ಒಂಥರ ಭಯ. ಇಲ್ಲ, ಕಾಲ್ ಮಾಡೇ ಬಿಡೋಣ, ಇಲ್ಲೇ ಮಾತಾಡೋಣ, ಯಾರು ಬಂದರೂ ಗೊತ್ತಾಗ್ಬಿಡುತ್ತಲ್ಲ. ಅಯ್ಯೋ ರಿಂಗ್ ಆಗ್ತಿತ್ತು, ಬಿಸಿ ಬರ್ತಿದೆಯಲ್ಲ, ಯಾರ ಹತ್ರನೋ ಮಾತಾಡ್ತಿರ್ಬೇಕು. ಮತ್ತೆ ಮಾಡೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.